ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ತುಂಬ ದಿನದ ಹಿಂದಿನ ವಿಡಿಯೋ ಅಂತಲೇ ಹೇಳ್ಬೋದು. ಒಂದು 15 ಡೇಸ್ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಲ್ಲ 10 ಡೇಸ್ ಅಂತೂ ಆಗಿದೆ ಈ ವಿಡಿಯೋ ಎಲ್ಲ ಮಾಡಿ. ಆದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ ಏನಾದರೂ ಡೈಲಿ ಒಂದು ಅಪ್ಲೋಡ್ ಮಾಡಬೇಕು ಅಂತ, ಆಗ್ತಾಯಿಲ್ಲ ಅಷ್ಟೇ. ಓಕೆ, ಹಾಗೆ ಇದು ಬುಧವಾರ ಬೆಳಿಗ್ಗೆನೇ ಒಂದು 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಹಾಗೆ ರೆಡಿಯಾಗಿ ನಿಂತಿದ್ದೀನಿ. ನಾನು ಯಾಕೆ ರೆಡಿಯಾಗಿದ್ದೀನಿ ಅಂದರೆ, ಊರಲ್ಲಿ ಕಾರ್ಯ ಇದೆ. ನಾನು ಹೇಳಿದೆ ಹೀಗೆ ನನ್ನ ತಮ್ಮ ಹೀಗೆ ಆಗಿದೆ ಅಂಥೇಳಿ. 11 ದಿನದ್ದು ಕಾರ್ಯ ಇದೆ, ಅದನ್ನು ಮುಗಿಸ್ಕೊಂಡು ಬರೋದಕ್ಕೆ ಅಂಥೇಳಿ ಬೆಳಿಗ್ಗೆ ಎದ್ದು ಬಿಸಿಬೇಳೆ ಬಾತೆಲ್ಲ ಮಾಡಿದ್ದೀನಿ. ಹಾಗೆ ನಿನ್ನೆ ಮೀನು ಸಾಂಬಾರು ಎಲ್ಲ ಮಾಡಿದ್ದೀನಿ. ಏಕೆಂದರೆ ಕೆಂಚಿ, ಕೌಶಿ ಮತ್ತು ಮೋನ್ ಮಾಮ ಮನೇಲೇ ಇರ್ತಾರಲ್ವ, ಅವ್ರಿಗೆ ಆಫೀಸ್ ಇದೆ, ಕೌಶಿಗೆ ಸ್ಕೂಲ್ ಇದೆ. ಕೆಂಚಿ ಕೂಡ ಬರ್ತೀನಿ ನನ್ನ ಜೊತೆ ಅಂತಂದ್ಲು. ಬಂದು ವಾಪಸ್ ನಿನ್ನ ಜೊತೆನೇ ಬರ್ತೀನಿ ಆಂಟಿ, ಹೋಗೋಣ ಅಂತಂದ್ಲು. ನಾನು ಇಲ್ಲೇ ಪಕ್ಕದಲ್ಲಿ ಆಗಿದ್ದಿದ್ದರೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಆದರೆ 100 ಕಿಲೋಮೀಟರ್ ಹೋಗಿ ವಾಪಸ್ ಬರೋದು ಅಂದರೆ ತುಂಬ ಕಷ್ಟ. ಹೋಗಿ ಬರುವಾಗ ಫುಲ್ಲು ಬಾಡಿ ಎಲ್ಲ ಒಂಥರ ಸ್ಟ್ರೈನ್ ಆಗೋಗಿರುತ್ತೆ. ಅದಕ್ಕೆ ಬೇಡ, ನೀನು ಮನೇಲಿ ಆರಾಮಾಗಿರು, ನಾನು ಹೋಗಿ ಬರ್ತೀನಿ. ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಬೆಳಿಗ್ಗೆಗೆ ಬಿಸಿಬೇಳೆ ಬಾತು ತಿಂದ್ಕೊಂಡು ಮೀನು ಸಾಂಬಾರು ಇದೆ. ಹಾಗೆ ನಿನ್ನೆ ಒಂದು ಸ್ವಲ್ಪ ಬೇಳೆ ಸಾಂಬಾರು ಕೂಡ ಮಾಡಿದ್ದೆ, ಅದು ಎರಡೂ ಇದೆ. ಏಕೆಂದರೆ ನಾನು ಬುಧವಾರ ಹೋದರೆ ಬುಧವಾರನೇ ಬರಲ್ಲ. ಹೋಗಿ ವಾಪಸ್ ಬರೋದು ಅಂದರೆ ಸ್ವಲ್ಪ ಬಾಡಿ ಎಲ್ಲ ಪೇಯ್ನ್ ಅನಿಸ್ಬಿಡುತ್ತೆ. ಒಂದೊಂದ್ಸರಿ ಜ್ವರನೇ ಬಂದುಬಿಡುತ್ತೆ. ಏಕೆಂದರೆ ಈ ಕಡೆಯಿಂದ ಒಂದು 100 ಕಿಲೋಮೀಟರು, ಆ ಕಡೆಯಿಂದ ಒಂದು 100 ಕಿಲೋಮೀಟರು, 200 ಕಿಲೋಮೀಟರು ಟ್ರಾವೆಲ್ ಮಾಡಿದ್ರೆ ಒಂದೇ ದಿನ ಯಾವ ಥರ ಆಗುತ್ತೆ. ಅದು ಬಸ್ಸಲ್ಲಿ ಅಂದರೆ ಇನ್ನೂ ಒಂಥರ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ನಾನು ನಾಳೆ ಬರ್ತೀನಿ, ನೀವು ಆರಾಮಾಗಿ ಮನೇಲಿರಿ ಅಂತ ಹೇಳಿದೆ. ನೋಡಿ, ಅವರು ಇನ್ನೂ ಕೌಶಿ ನಮ್ಮ ಕೆಂಚಮ್ಮ ಇಬ್ಬರು ಮಲ್ಕೊಂಡಿದ್ದಾರೆ. ಹಾಗೆ ಬೆಕ್ಕು ನಾನು ಹಿಂದೆ ಮುಂದೆನೇ ಸುತ್ತುತ್ತಾ ಇದೆ. ಯಾಕೆ ಅಂದರೆ ಚಿಕನ್ ಹಾಕ್ತಾಳೆ ಅಂತೇಳಿ. ನಾನು ಕೌಶಿಗೆ ಹೇಳಿದ್ದೀನಿ, ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಚಿಕನ್ ಎಲ್ಲ ಹಾಕು ಅಂಥೇಳಿ. ಅದಕ್ಕೆ ಹಾಲು ಅನ್ನ ಎಲ್ಲ ಹಾಕಿ ಒಂದು ಬೌಲಲ್ಲಿ ಕಲಸಿಟ್ಟಿದ್ದೀನಿ. ಇವಾಗಲೇ ಹಾಕ್ಬಿಟ್ರೆ ಅದು ಇವಾಗಲೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅಂದರೆ ಅಲ್ಲೆಲ್ಲ ಕೌಶಿ ಮಲಗಿದಾನಲ್ಲ, ಆ ಕಾಲು ಕೆಳಗಡೆ ಬೆಕ್ಕದು ಬೌಲ್ ಇಟ್ಟಿರುವಂಥದ್ದು, ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಉದುರಿಸ್ಬಿಟ್ಟಿರುತ್ತೆ. ಅದಕ್ಕೆ ನೀನು ಎದ್ದ ಮೇಲೆ ಆಮೇಲೆ ಅನ್ನ ಎಲ್ಲ ಹಾಕು ಬೌಲಿಗೆ ಅಂತ ಹೇಳಿದ್ದೀನಿ. ನಾನು ಒಂದು 5:15 ರೆಡಿಯಾಗಿ ಕೂತ್ಕೊಂಡೆ. ಮೋಹನ್ ಮಾಮ ಇಷ್ಟು ಬೇಗ ಏನಕ್ಕೆ ಹೋಯ್ತೀಯಾ ಅಂತ ಹೇಳ್ತಾಯಿದ್ರು. ಆಮೇಲೆ ಡೋರೆಲ್ಲ ಓಪನ್ ಮಾಡಿ ನೋಡಿದರೆ ಬೆಳಕಾಗಿತ್ತು. ಬನ್ನಿ, ಮತ್ತು ನನಗೆ ಬಸ್ಸೆಲ್ಲ ಸಿಕ್ಕಿ ಹೋಗ್ಬೇಕಲ್ಲ, ಅದೊಂದು ಪ್ರಾಬ್ಲಮ್ಮು. ಹಾಗೆ ಇಲ್ಲಿ ಇದು ಬಂದು ಬೆಟ್ಟದಾಸನಪುರ ಅಂತೇಳಿ, ಇಲ್ಲಿ ಒಂದು ದಿನಸಿ ಅಂಗಡಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಪಾರಿವಾಳಗಳು ಎಷ್ಟೊಂದಿದೆ. ಅಲ್ಲಿ ಈ ದಿನಸಿ ಅಂಗಡಿ ಮುಂದ್ಗಡೆ ತುಂಬ ಪಾರಿವಾಳ ಇರುತ್ತೆ. ಯಾಕೆಂದರೆ ನಾನು ಬೆಳಿಗ್ಗೆ ಟೈಮು ತುಂಬ ಜರ್ನಿ ಮಾಡ್ತೀನಿ ನೋಡಿ, ಅಂಥ ಟೈಮಲ್ಲಿ ಅಲ್ಲಿ ಪಾರಿವಾಳಗಳು ತುಂಬ ಅಲ್ಲಿ ಏನಾದರೂ ದಿನಸಿ ಹಾಕಿರ್ತಾರೆ ಅನಿಸುತ್ತೆ, ಅಂದರೆ ಕಾಳುಗಳು ಆ ಥರದ್ದು ಏನೋ ಹಾಕಿರ್ತಾರೆ, ತುಂಬ ತಿಂತಾ ಇರುತ್ತೆ. ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನೋಡಿದರೆ ಪಾರಿವಾಳಗಳೆಲ್ಲ ಮೇಲೆ ಕೂತ್ಕೊಂಡಿತ್ತು, ಒಂದು ಕೆಳಗಡೆ ಇರಲಿಲ್ಲ. ಅದಾದಮೇಲೆ ನಾನು ಕೋಣನಕುಂಟೆ ಕ್ರಾಸಲ್ಲಿ ಬಂದು ವೆಯ್ಟ್ ಮಾಡಿದ್ದೀನಿ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ, ಒಂದು ಬಸ್ಸು ಇಲ್ಲ. ಅಂದರೆ ಮಳವಳ್ಳಿ ಗಾಡಿಗಳು, ಕನಕಪುರ ಗಾಡಿಗಳು ಒಂದೆರಡು ಬಂತು, ಅದು ತುಂಬ ರಶ್ ಇತ್ತು. ಮಳವಳ್ಳಿ ಗಾಡಿಗಳಂತೂ ಮಳವಳ್ಳಿ ಗಾಡಿ ಅಂದರೆ ಕೊಳ್ಳೇಗಾಲ ಟು ಬೆಂಗಳೂರು, ಅಂದರೆ ಬೆಂಗಳೂರಿಂದ ಕೊಳ್ಳೇಗಾಲ ಮಾದೇಶ್ವರನ ಬೆಟ್ಟಕ್ಕೆ ಹೋಗುತ್ತೆ ಗಾಡಿ. ಅಂದರೆ ಬೆಂಗಳೂರಿಂದ ಮಾದೇಶ್ವರನ ಬೆಟ್ಟಕ್ಕೆ ಒಂದೇ ಬಸ್ ಇರುತ್ತೆ, ಅದಂತೂ ಯಾವಾಗಲೂ ರಶ್ ಇರುತ್ತೆ. ನಾನು ಸುಮಾರು ಸರಿ ಆ ಬಸ್ನ ನೋಡಿದ್ದೀನಿ, ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ಬಸ್ಸು. ಅದು ತುಂಬ ರಶ್ ಇರುತ್ತೆ. ಆಮೇಲೆ ನಾನು ಆ ಬಸ್ಸಿಗೆ ಹತ್ತಲೇ ಇಲ್ಲ, ಯಾಕೆಂದರೆ ಬಸ್ ನಿಲ್ಲಿಸಲೇ ಇಲ್ಲ, ಅಷ್ಟು ಜನ ಇದ್ದರು ಅದರಲ್ಲಿ. ಮತ್ತು ಇನ್ನೊಂದೆರಡು ಬಸ್ ಬಂತು, ಅದು ಕೂಡ ರಶ್ ಇತ್ತು. ಮತ್ತು ಹಿಂಗೆ ಅಂದ್ಕೊಂಡೋದ್ರೆ ಇಲ್ಲೇ 1 ಅವರ್ ಆಗೋಗುತ್ತೆ ಅಂದ್ಬಿಟ್ಟು ಆಮೇಲೆ ಕನಕಪುರ ಬಸ್ ಬಂತು. ನಾನು ಸದ್ಯಕ್ಕೆ ಅದೇ ಹತ್ಕೊಂಡು, ಅದು ಸ್ವಲ್ಪ ಖಾಲಿ ಇತ್ತು. ಈ ಮಳವಳ್ಳಿ ಬೆಂಗಳೂರು ಗಾಡಿ ಇದೆ ನೋಡಿ, ಅದು ತುಂಬ ರಶ್ ಇತ್ತು. ಅದರಿಂದ ನಾನು ಕನಕಪುರಕ್ಕೆ ಬಂದು ಅಲ್ಲಿಂದ ಮತ್ತೆ ಒಂದು ಬಸ್ನ ಚೇಂಜ್ ಮಾಡಿದೆ, ಅದು ಫುಲ್ ಖಾಲಿ ಇತ್ತು. ಆಮೇಲೆ ಅದನ್ನು ಹತ್ಕೊಂಡು ಆಮೇಲೆ ಹೊರಟಿದ್ದು. ಹಾಗೆ ಹೋಗ್ಬೇಕಾದ್ರೆ ನಿನ್ನೆನೇ ಪೂಜನಿಗೆ ಫೋನ್ ಮಾಡಿದೆ, ಅವಳು ಬರ್ತಾಳ ಇನ್ನು, ಅಂದರೆ ಫ್ಯಾಮಿಲಿ ಏನಾದರೂ ಬರ್ತಾರಾ, ಇಲ್ಲ ಅವಳೊಬ್ಬಳೇ ಬರ್ತಾಳ ಅಂತ. ಅದಕ್ಕೆ ಅವಳು ನಾನು ಒಬ್ಬಳೇ ಬರ್ತೀನಿ ಆಂಟಿ, ಫೋನ್ ಮಾಡಿ ನೀವು ಕನಕಪುರ ಬಂದಮೇಲೆ ನನಗೆ ಒಂದು ಫೋನ್ ಮಾಡಿ,
ನಾನು ರೆಡಿ ಆಗ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾನು ಕನಕಪುರ ಬಂದಮೇಲೆ ಅವಳಿಗೊಂದು ಫೋನ್ ಮಾಡಿದೆ, ಈ ಥರ ಕನಕಪುರ ಇವಾಗ ಬಿಟ್ಟಿದ್ದೀನಿ, ನೀನು ರೆಡಿ ಆಗು ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅವಳು ನಾನು ಫೋನ್ ಮಾಡಿದ್ಮೇಲೆ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ರೆಡಿ ಆಗಿದ್ಲು. ಇದು ಬಂದು ಕನಕಪುರದಿಂದ ಹೋಗ್ಬೇಕಾದ್ರೆ ಶಿವನಹಳ್ಳಿ ಅಂತ ಒಂದು ದೇವಸ್ಥಾನ ಬರುತ್ತೆ. ಅಲ್ಲಿರೋರಿಗೆ ತುಂಬ ಚೆನ್ನಾಗಿ ಪರಿಚಯ ಅದು. ನಾನು ಆವಾಗವಾಗ ಹೋಗ್ಬೇಕಾದ್ರೆ ಅದು ದೇವಸ್ಥಾನ ಚೆನ್ನಾಗಿತ್ತು, ಅದೇನೋ ಗೊತ್ತಿಲ್ಲ ಹೊಡೆದಿದ್ದಾರೆ, ಮತ್ತೇನಾದರೂ ಹೊಸ್ದಾಗಿ ಕಟ್ತಾರೆ ಅನಿಸುತ್ತೆ ದೇವಸ್ಥಾನನ, ಅದರಿಂದ ಏನಾದರೂ ಇರ್ಬೋದು. ಇದು ಬಂದು ಕನಕಪುರ ಮೇಯ್ನ್ ರೋಡು. ಇಲ್ಲಂತೂ ಹೋಗ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ, ಯಾಕೆಂದರೆ ಈ ಟೈಮಲ್ಲಿ ಇವಾಗ ಮಳೆ ಎಲ್ಲ ಊದಿದೆ ನೋಡಿ, ಅದರಿಂದ ಫುಲ್ಲು ನೀವು ಯಾವ ಕಡೆ ನೋಡಿದ್ರೂ ಹಸ್ರಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನೀವು ಜಾಸ್ತಿ ಈ ಕಡೆ ಏನಂದರೆ ಬೆಟ್ಟಗಳನ್ನ ನೋಡ್ಬೋದು, ಒಂಥರ ಗುಡ್ಡಗಳು ಗುಡ್ಡಗಳು ಅಂತೀವಲ್ಲ, ಆ ಥರ ಬೆಟ್ಟ ಗುಡ್ಡಗಳನ್ನ ಇಲ್ಲಿ ನೋಡ್ಬೋದು. ಒಂಥರ ಗ್ರೀನರಿಯಾಗಿ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಹಸಿರಾಗಿ. ನಾನು ಕಿಟಕಿ ಸೈಡ್ ಕೂತಿದ್ರಿಂದ ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನಾನು ಹಲ್ಗೂರು ಬಂದಮೇಲೆ ಮತ್ತೆ ಒಂದು ಪೂಜನಿಗೆ ಫೋನ್ ಮಾಡಿದೆ, ಹಲ್ಗೂರಲ್ಲಿ ಬರ್ತಾಯಿದ್ದೀನಿ ಅಂತೇಳಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವಳು ರೆಡಿ ಇದ್ಲು. ನಾನು ಒಂದು 5 ನಿಮಿಷ ವೆಯ್ಟ್ ಮಾಡಿದೆ ಅಷ್ಟೇ. ಆಮೇಲೆ ಅವಳು 2 ವೀಲರಲ್ಲಿ ಹೋಗೋಣ ಆಂಟಿ, ನಾನಂದೆ ಬಸ್ಸಲ್ಲಿ ಹೋಗೋಣ ಅಂತೇಳಿ. ಅವಳು ಇಲ್ಲ 2 ವೀಲರ್ ನಾನು ಓಡಿಸ್ತೀನಿ ಹೋಗೋಣ ಅಂತ ಹೇಳಿದ್ಲು. ನನಗೆ ಫಸ್ಟ್ ಟೈಮ್ ನಿನ್ನ ಜೊತೆ ಬರ್ತಿರೋದು, ನಾನು ಬರಲ್ಲ ಅಂತಂದೆ. ಆಮೇಲೆ ಇಲ್ಲ ಆಂಟಿ ಚೆನ್ನಾಗಿ ಓಡಿಸ್ತೀನಿ ಬಾ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಸರಿ ಆಯಿತು ಬಾ ನೋಡೋಣ, ಫಸ್ಟ್ ಟೈಮ್ ಬರ್ತಿದ್ದೀನಿ ಹುಷಾರಾಗಿ ಓಡಿಸಮ್ಮ ಅಂತೇಳಿ ಕೂತ್ಕೊಂಡೆ. ಪರವಾಗಿಲ್ಲ ಚೆನ್ನಾಗಿ ಓಡಿಸ್ತಾ ಇದ್ಲು. ಸ್ವಲ್ಪ ಗಾಡಿ ಸ್ವಲ್ಪ ಬ್ರೇಕ್ ಸಡನ್ನಾಗಿ ಹಿಡಿಯಲ್ಲ, ಅಷ್ಟು ಬಿಟ್ಟರೆ ಚೆನ್ನಾಗಿ ಓಡಿಸ್ತಾ ಇದ್ಲು. ಹಾಗೆ ನಾನು ಕೂಡ ಗಾಡಿ ಓಡಿಸೋದನ್ನ ಕಲ್ತಿದ್ದೀನಿ, ಆದರೆ ಓಡಿಸಲ್ಲ ಅಷ್ಟೇ. ಏನೇ ಒಂದು ಬೇಕಾದ್ರೂ ಮೋಹನ್ ಮಮ್ಮನೇ ತೊಗೊಬರ್ತಾ ಇರ್ತಾರೆ. ಒಂದು ತರಕಾರಿ ಇರ್ಬೋದು, ಒಂದು ಏನೇ ಆದ್ರೂ ಸಂಜೆ ಬರಬೇಕಾದ್ರೆ ಮೋಹನ್ ಮಮ್ಮನೇ ತರ್ತಾರೆ, ಇಲ್ಲಾಂದರೆ ಕೌಶಿ ಹೋಗಿ ತರ್ತಾನೆ. ಅದರಿಂದ ನಾನೇನು ಗಾಡಿ ಯೂಸೇ ಮಾಡಲ್ಲ. ಕಲ್ತ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಅಷ್ಟೇ, ನಾನು ಗಾಡಿ ಓಡಿಸ್ತೀನಿ ಅಂತ ಅಷ್ಟೇ. ಇದು ಬಂದು ನಮ್ಮೂರ ಕಾಲೇಜು, ಶಾಂತಿ ಕಾಲೇಜ್ ಅಂದರೆ ಅವಾಗೆಲ್ಲ ಸ್ವಲ್ಪ ಫೇಮಸ್ಸು. ಇವಾಗೆಲ್ಲ ತುಂಬ ಕಾಲೇಜ್ ಆಗೇ ಹೋಗಿದೆ ಬಿಡಿ. ಸ್ಕೂಲು ಕಾಲೇಜ್ ಅಂದರೆ ಲೆಕ್ಕನೇ ಇಲ್ಲ, ಅಕ್ಕಪಕ್ಕ ಒಂದು ಅಂತ ಹೇಳಿ ತುಂಬ ಕಾಲೇಜಿದೆ. ಆವಾಗ ಮಳವಳ್ಳಿ ಕಾಲೇಜ್ ಅಂದರೆ ಶಾಂತಿ ಕಾಲೇಜ್ ಅನ್ನೋ ಒಂಥರ ಫೇಮಸ್ ಇರ್ತಿತ್ತು. ಇವಾಗ ಆ ಥರ ಎಲ್ಲ ಸುಮಾರು ಕಾಲೇಜಿದೆ. ಸ್ಕೂಲ್ಗಳು ಅಷ್ಟೇ, ಎಷ್ಟೊಂದು ಸ್ಕೂಲ್ಗಳಿದೆ ಅಂದರೆ ಯಾವ ಸ್ಕೂಲ್ಗೆ ಹಾಕೋದು ಮಕ್ಕಳನ್ನ ಅಂತಲೇ ಕನ್ಫ್ಯೂಸು, ಅಷ್ಟು ಸ್ಕೂಲ್ಗಳುಂಟು. ಓಕೆ, ಹಾಗೆ ಅವಳು ಪೆಟ್ರೋಲ್ ಖಾಲಿಯಾಗಿದೆ ಖಾಲಿಯಾಗಿರಲಿಲ್ಲ, ಪೆಟ್ರೋಲ್ ಹಾಕಿಸ್ಕೋಬೇಕು ಅಂತೇಳಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಳು. ಆಮೇಲೆ ಹಾಗೆ ನಾನು ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಏನಂದರೆ ಇದನ್ನ ನಾನು ಬರುವಾಗೆಲ್ಲ ಇದನ್ನ ನೋಡ್ತಾ ಇದ್ದೆ, ಅಂದರೆ ಮೇನ್ ರೋಡಲ್ಲಿ ನಾವು ಓಡಾಡ್ತಾ ಇರ್ತೀವಿ ನೋಡಿ, ಆವಾಗವಾಗ ಇದನ್ನ ನೋಡ್ತಿದ್ದೆ. ಒಂದೇ ನಾನು ಈ ವಿಡಿಯೋ ಮಾಡ್ಕೊಂಡಿಲ್ವಲ್ಲ, ಮಾಡ್ಕೊಳ್ಳೋಣ ಅಂಥೇಳಿ ಇದು ವೀಡಿಯೋನ ಮಾಡ್ತಾಯಿದ್ದೆ. ಚೆನ್ನಾಗಿದೆ, ಇದು ಒಂಥರ ಚಿತ್ರ, ಒಂಥರ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಹಸುಗಳು, ಎತ್ತಿನ ಗಾಡಿ, ಮತ್ತು ಕೊಕ್ಕರೆ, ನಾಯಿ, ಏನೋ ಒಂಥರ ಚೆನ್ನಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ನಮ್ಮ ಒಂದು ಸ್ಕೂಲ್ ಟೈಮಲ್ಲಿ ಎತ್ತಿನ ಗಾಡಿಗಳು ತುಂಬ ಅಂದರೆ ತುಂಬ ಓಡಾಡ್ತಾಯಿತ್ತು. ಇವಾಗೆಲ್ಲ ಎತ್ತಿನ ಗಾಡಿಗಳಂದರೆ ಕಡಿಮೆನೇ ಬಿಡಿ. ಮಕ್ಕಳಿಗೆ ಎತ್ತಿನ ಗಾಡಿಗಳಂದರೆ ಈ ಥರ ಪಿಕ್ಚರ್ನ ತೋರಿಸ್ಬಿಟ್ಟು, ನೋಡ್ರ ಮಕ್ಕಳ ಇದು ಹಸು, ಇನ್ನು ಮುಂದೆ ಹಸುನೂ ಅಷ್ಟೇ ಹೀಗೆ ಹೋಗ್ತಾಯಿದ್ರೆ ಹಸುಗಳನ್ನೂ ಅಷ್ಟೇ ನಾವು ಪಿಕ್ಚರ್ ತೋರಿಸ್ಬಿಟ್ಟು, ಅಂದರೆ ಒಂದು ಫೋಟೋನ ತೋರಿಸ್ಬಿಟ್ಟು ಈ ಥರ ಹಸು ಇತ್ತು, ಇದು ಉಳುಮೆ ಮಾಡ್ತಿತ್ತು ಅಂತೆಲ್ಲ ತೋರಿಸ್ಬೇಕಾಗತ್ತೆ. ಆದರೆ ನಮ್ಮ ಕಾಲದಲ್ಲಿ, ಅಂದರೆ ನಾವು ಕಾಲ ಅನ್ನೋದಕ್ಕಿಂತ ನಮ್ಮ ಒಂದು ಸ್ಕೂಲ್ ಟೈಮಲ್ಲಿ ಎತ್ತಿನ ಗಾಡಿಗಳು ಜಾಸ್ತಿ ಓಡಾಡ್ತಿತ್ತು. ಎತ್ತಿನ ಗಾಡಿಗಳ ಜೊತೆಗೆ ಸೈಕಲ್ಲು, ಪ್ರತಿಯೊಬ್ಬರು ಮನೆಯಲ್ಲೂ ಸೈಕಲ್ ಇರ್ತಿತ್ತು. ಅದು ಸ್ವಲ್ಪ ಕಡಿಮೆನೇ ಸೈಕಲ್ಲು. ಇವಾಗ ಬಿಡಿ, ಇವಾಗಂದರೂ ಸೈಕಲ್ಲು ಮತ್ತು ಎತ್ತಿನ ಗಾಡಿ ಎಲ್ಲ ಕಣ್ಮರೆ ಆಗ್ತಾಯಿದೆ. ಇವಾಗ ಎಲ್ಲರ ಮನೇಲೂ ಸ್ಕೂಟರು, 4 ವೀಲರು, 2 ವೀಲರು, ಒಂದು ಮನೇಲಿ 2-3 ಬೈಕ್ಗಳುಂಟು. ಗಂಡನಿಗೊಂದು, ಹೆಂಡ್ತಿಗೊಂದು, ಹಾಗೆ ಮಗನಿಗೊಂದು ಅಂತೇಳಿ 3 ಗಾಡಿ ಎಲ್ಲ ಇದೆ.
ಆದರೆ ಆವಾಗ ಒಂದು ಸೈಕಲ್ ತೊಗೊಳೋದಕ್ಕೆ ತುಂಬ ಕಷ್ಟಪಡ್ತಿದ್ರಂತೆ. ಏನು ಆವಾಗ ಒಂದು ಸೈಕಲ್ ತೊಗೋಬೇಕಂದ್ರೆ ಬರೀ 1,500 ರೂಪಾಯಿ ಅಂತ ಒಂದು ಸೈಕಲು. ನಮ್ಮ ಅಣ್ಣ ಯಾವಾಗಲೂ ಹೇಳ್ತಿರ್ತಾನೆ, ಆ 1,500 ರೂಪಾಯಿ ಕೊಟ್ಟು ಸೈಕಲ್ ತೊಗೊಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಈಗ ನಮ್ಮ ಕೌಶಿ ಹತ್ರ ಇರೋ ಸೈಕಲ್ಲೇ ಫುಲ್ಲು ಟೋಟಲ್ಲು ಸೈಕಲ್ ಬಂದು 8,500 ಫುಲ್ಲು. ಅದಕ್ಕೆ ಮಡ್ಗಾಡು ಅದು ಇದು ಎಕ್ಸ್ಟ್ರಾ ಹಾಕಿಸ್ಕೊತೀವಲ್ಲ, ಅದನ್ನೆಲ್ಲ ನೋಡಿದರೆ ಎಷ್ಟು ಗೊತ್ತಾ, ಅದು 10,500 ಏನೋ ಕೊಟ್ಟಿದ್ದು ನಾವು. ಆವತ್ತಿನ ಕಾಲದಲ್ಲಿ 1,500 ರೂಪಾಯಿ ಕೊಟ್ಟು ಸೈಕಲ್ ತೊಗೊಳೋದೇ ತುಂಬ ಕಷ್ಟ ಆಗ್ತಿತ್ತು. ಓಕೆ, ಅದಾದಮೇಲೆ ಇದು ಅಲ್ಲೋಗಿ ನಾವು ಕಾರಿ ಎಲ್ಲ ಮುಗಿಸ್ಕೊಂಡು ಹಾಗೇ ಪೂಜಾ ಅಮ್ಮನ ಮನೆಗೆ ಬಂದೆ. ನಾನು ಫಸ್ಟು ದೊಡ್ಡಕ್ಕನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ದೊಡ್ಡಕ್ಕ ಮನೆಗೂ ಹೋಯ್ತಾ ಇರ್ತೀನಿ, ಅಮ್ಮ ಮನೆಗೂ ಹೋಯ್ತಾ ಇರ್ತೀನಿ. ಪೂಜಾ ಅಮ್ಮನ ಮನೆಗೆ ಬರೋಣ ಅಂದ್ಬಿಟ್ಟು ಈ ಅಕ್ಕನ ಮನೆಗೆ ಬಂದೆ. ಇಲ್ಲಿಗೆ ಬಂದಮೇಲೆ ಆಮೇಲೆ ಪೂಜಾ ಬಂದು ಸ್ವಲ್ಪ ಹೊತ್ತು ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದು, ಅಂದರೆ ನನ್ನನ್ನು ಕರ್ಕೊಂಡು ಬಂದು ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಅವಳು ಕೂತಿದ್ದು. ಆಮೇಲೆ ಮನೇಲಿ ಕೆಲಸ ಇದೆ ಆಂಟಿ, ನಾನು ಹೋಗ್ಬೇಕು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಇದ್ಲು. ಆಮೇಲೆ ಹೊರಡ್ತೀನಿ ಅಂದ್ಬಿಟ್ಟು ಈಗ ಹೊರಗಡೆ, ಇನ್ನೂ ಮನೆ ಒಳಗಡೆನೇ ಹೋಗಿಲ್ಲ, ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಹಾಗೆ ಒಂದು ಬೆಕ್ಕು ಬಂದಿದೆ. ಅಂದರೆ ಈ ಬೆಕ್ಕು ಅವ್ರು ಸಾಕಿಲ್ಲ, ಯಾರು ಸಾಕಿದ್ರೋ ಏನೋ ಗೊತ್ತಿಲ್ಲ, ಬಂದಿದೆ ಇವ್ರ ಮನೆಗೆ. ಹೋಗಲ್ಲ ಅಂತ ಇಲ್ಲೇ ಇದೆ, ಇಲ್ಲೇ ಆಟ ಆಡಿಕೊಂಡು ಇವನು ಅದನ್ನ ಇಟ್ಕೊಂಡು ಎತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ನಾನೇ ಅದು ಏನಾದರೂ ಪರ್ಚ್ಬಿಡುತ್ತೇನೋ ಅಂದ್ಬಿಟ್ಟು ಬೇಡ ಮುಟ್ಟಬೇಡ ಅಂತ ಹೇಳ್ತಾಯಿದ್ದೆ ಅವನಿಗೆ. ಆಮೇಲೆ ಪೂಜಾ ಹೋಗೋಕ್ಕೆ ರೆಡಿ ಇದ್ಲು. ಅವಳು ಅಂದರೆ ಅವನು ಪಾಪುಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಹೋಗೋಕ್ಕೆ ಕಾಯ್ತಾ ಇದ್ದ. ಆದರೆ ಅವಳು ಟೈಮ್ ಆಗೋಗುತ್ತೆ ಅಂದರೆ ಅವ್ರ ಹಸ್ಬೆಂಡ್ ಬರ್ತಿದ್ದಾರೆ, ಕೀ ಇಲ್ಲ ಅಂತೇಳಿ ಆಮೇಲೆ ಅವಳು ಹೊರಟ್ಲು. ನಾನು ಹಾಗೇ ಸುಮಾರು ಹೊತ್ತು ನಾನು ಹೊರಗಡೆನೇ ಕೂತಿದ್ದೆ. ಅಕ್ಕ ಹೊರಗಡೆ ಕೆಲಸ ಎಲ್ಲ ಮಾಡ್ತಾಯಿದ್ರಲ್ಲ, ಮತ್ತು ನಾನು ಒಳಗಡೆ ಹೋಗಿ ಏನು ಮಾಡಲಿ, ಮೊಬೈಲ್ ನೋಡ್ತಾ ಇರ್ತೀನಿ ಅಂದ್ಬಿಟ್ಟು ಇಲ್ಲೇ ಸುಮಾರು ಹೊತ್ತು ಕೂತ್ಕೊಂಡು ಹಾಗೆ ಅವಳು ಕೆಲಸ ಮಾಡ್ತಾಯಿದ್ಲು, ನಾನು ಅವಳ ಜೊತೆ ಮಾತಾಡಿಕೊಂಡು ಕೂತಿದ್ದೆ. ಹಾಗೆ ಈ ಎಮ್ಮೆ ಬೆಳಿಗ್ಗೆನ ಕರು ಹಾಕಿದೆ. ಅದನ್ನೇ ಹೇಳ್ತಾಯಿದ್ಲು, ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅದು ಹೆಂಗರು ಹಾಕಿರೋದು. ಹೆಂಗರು ಅಂದರೆ ಹೆಣ್ಣು ಕರು ಹಾಕಿದೆ. ಇಷ್ಟು ವರ್ಷವೂ ಬರೀ ಕೋಣ ಆಗ್ತಿತ್ತು ಅಂತ ಹೇಳ್ತಾಯಿದ್ಲು. ಕೋಣ ಅಂದರೆ ಗಂಡು ಕರು, ಹೆಂಗರು ಅಂದರೆ ಹೆಣ್ಣು ಕರು. ಎಮ್ಮೆಗಳಲ್ಲಿ ಹೆಣ್ಣು ಕರು ಹಾಕಿದ್ರೆ ಖುಷಿ ಪಡ್ತಾರೆ. ಹಸು ಮತ್ತು ಮೇಕೆಗಳಲ್ಲಿ ಗಂಡು ಮರಿ ಹಾಕಿದ್ರೆ ತುಂಬ ಖುಷಿ ಪಡ್ತಾರೆ, ಆ ಥರ. ಅದಕ್ಕೆ ಇದೇ ಫಸ್ಟ್ ಟೈಮ್ ಈ ಥರ ಹೆಣ್ಣು ಕರು ಹಾಕಿರೋದು ಅಂತ ಅಕ್ಕ ಹೇಳ್ತಾಯಿದ್ಲು. ಅದ್ರ ಜೊತೆ ಆ ಥರ ಮಾತಾಡಿಕೊಂಡು ನೋಡಿ, ಇವರು ಹೊರಟಿಲ್ಲ, ಇನ್ನು ಮಾತಾಡ್ತಾ ಇದ್ದಾಳೆ. ಇವನು ಅಮ್ಮ ಆಮೇಲೆ ಹೋಗೋಣಮ್ಮ ಅಂತ ಹೇಳ್ತಾನೆ ಇದ್ದ. ಆಮೇಲೆ ಇಲ್ಲ, ಟೈಮ್ ಆಗೋಗುತ್ತೆ, ಬಾ ಅಪ್ಪ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಆಮೇಲೆ ಹೊರಟಿದ್ದು. ನಮ್ಮ ಅಕ್ಕ ಕಾಫಿ ಮಾಡ್ತೀನಿ ಬಾ ಅಂತಂದ್ರೂ ಅವಳು ಬರಲಿಲ್ಲ, ಹೊರಟೋದ್ಲು. ಪೂಜೆ ಎಲ್ಲ ಹೋದ್ಮೇಲೆ ಆಮೇಲೆ ನಾನು ಸುಮಾರು ಹೊತ್ತು ಹಾಗೆ ಹೊರಗಡೆನೇ ಕೂತ್ಕೊಂಡಿದ್ದೆ. ಆಮೇಲೆ ಒಳಗಡೆ ಬಂದೆ. ಆಮೇಲೆ ಅಕ್ಕನೂ ಟೀ ಎಲ್ಲ ಮಾಡಿಕೊಟ್ಲು, ಕುಡ್ಕೊಂಡು ಹಾಗೆ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಹಾಗೆ ಬೆಕ್ಕು ಬಂದು ನನ್ನ ಪಕ್ಕದಲ್ಲಿ ಆಟ ಆಡೋದು ಆ ಥರದ್ದೆಲ್ಲ ಮಾಡ್ತಾಯಿತ್ತು. ಆವಾಗ ನನಗೆ ಪಕ್ಕದಲ್ಲಿ ಒಂದು ಸ್ಟಿಕ್ಕರ್ ಬಿದ್ದಿತ್ತು, ಅದನ್ನು ತೆಗೆದು ಅದ್ರದ್ದು ಹಣೆಗೆ ಹಾಕಿದ್ದೀನಿ. ವೈಟ್ ಕಲರ್ ಇರೋದ್ರಿಂದ ಬೆಕ್ಕು, ಆ ಸ್ಟಿಕ್ಕರ್ ಹಾಕಿರೋದ್ರಿಂದ ಅಂದರೆ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಹಾಕಿರೋದ್ರಿಂದ ನೋಡೋಕ್ಕೆ ಒಂಥರ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು, ಖುಷಿ ಆಗ್ತಾಯಿತ್ತು. ಹಾಗೆ ನನ್ನ ಪಕ್ಕನೇ ಬಂದು ಕೂತ್ಕೋತಾಯಿತ್ತು. ಆ ಥರ ಅಕ್ಕ ಊಟ ಮಾಡ್ತಾಯಿದ್ದಾಳೆ. ನನಗೆ ಫಸ್ಟು ಊಟ ಎಲ್ಲ ಹಾಕ್ಕೊಟ್ಲು.
ಊಟ ಎಲ್ಲ ಮಾಡಿಕೊಂಡು ನಾನು ಅವಳು ಮಾತಾಡ್ತಾ ಕೂತಿದ್ವಿ. ಹಾಗೆ ಅವಳು ಆಮೇಲೆ ಹಾಕ್ಕೊಂಡು ಊಟನ ಮಾಡ್ತಾ ಇದ್ದಾಳೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬಾಯ್.